ಡೇ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2ನ ಎಪಿಸೋಡ್ 5 ಮತ್ತು 6 ನನ್ನ ಫೇವ್ರೆಟ್. ಯಾಕಂದರೆ ಈ 2 ಎಪಿಸೋಡಲ್ಲೂ ಕೂಡ ನಾವು ಸ್ಟೋರಿ ಟೆಲ್ಲಿಂಗ್ ಆಗಿರಲಿ, ಪ್ಲಾಟ್ ಬಿಲ್ಡಿಂಗ್ ಆಗಿರಲಿ ನೋಡಲ್ಲ, ಪೀಕ್ ಆ್ಯಕ್ಟಿಂಗ್ ನೋಡ್ತೀವಿ. ಯಾರಿಗೆ ಗೊತ್ತಿತ್ತು ನಮ್ಮ ಬುಲ್ಸಾಯ್ನ ನಾವು ಒಬ್ಬ ಸೈಕಾಟಿಕ್ ರಿವೆಂಜ್ಫುಲ್ ರಾಕ್ಷಸದಿಂದ ಫ್ರೆಂಡ್ಲಿ ನೈಬರ್ಹುಡ್ ಬುಲ್ಸಾಯ್ ಥರ ನೋಡ್ತೀವಿ ಅಂತ. ವಿಲ್ಸನ್ ಫಿಸ್ಕಿಂದ ಕಿಂಗ್ ಪಿನ್ ಆಗೋದನ್ನ ಡೇ ಡೆವಿಲ್ನ ಬ್ಲ್ಯಾಕ್ ಸೂಟ್ ಅಬ್ಸರ್ವ್ ಮಾಡಿ ಎಪಿಸೋಡಿಂದ ಎಪಿಸೋಡ್ ಬ್ಲ್ಯಾಕ್ ಹೋಗಿ ರೆಡ್ ಆಗ್ತಾ ಇದೆ. ಅಂದರೆ ಈಗ ಡೇ ಡೆವಿಲ್ ವಾಪಸ್ ಡೇ ಡೆವಿಲ್ ಆಗ್ತಿದ್ದಾನೆ. ಸ್ಪೆಷಲ್ ಮೆನ್ಷನ್. ಆದರೆ ಇದಾಗೋಕ್ಕೆ ಇನ್ನೂ ಟೈಮ್ ಇದೆ, ಯಾಕಂದರೆ ನಮ್ಮ ಡೇನಿಯಲ್ ಕೂಡ ಅವನ ಒಂದು ಪೀಕ್ ಟ್ರಾನ್ಸ್ಫಾರ್ಮೇಷನ್ ನೋಡ್ತೀವಿ. ಸೊ ಮಾರ್ವೆಲ್ ಫ್ಯಾನ್ಸ್ ನಿಜವಾಗ್ಲೂ ಇದನ್ನ ಮಿಸ್ ಮಾಡ್ತಿದ್ರೆ ಯು ಆರ್ ಮಿಸ್ಸಿಂಗ್ ಅ ಡೈಮಂಡ್ ಅನ್ಬಹುದು. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇವತ್ತಿನ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2ನ ಎಪಿಸೋಡ್ 4, 5 ಮತ್ತು 6ನ ಬ್ರೇಕ್ ಡೌನ್ ಮಾಡೋಣ. ಲೆಟ್ಸ್ ಗೋ. ಸೊ ಎಪಿಸೋಡ್ 4 ಒಂಥರ ರಿವೆಂಜ್ ಎಪಿಸೋಡ್ ಥರ ಇತ್ತು. ಯಾಕಂದರೆ ಬುಲ್ಸಾಯ್ ವೆನಾಸ ಮೇಲೆ ರಿವೆಂಜ್ ತೊಗೊಳಕ್ಕೆ ಹೋಗ್ತಾನೆ. AVTF ಅವ್ರನ್ನ ಇಂಪ್ಲಾಂಟ್ ಮಾಡಿ ಅವ್ರನ್ನ ಸಾಯಿಸಿ ವೆನಾಸಾಗೆ ಭಯ ಪಡಿಸ್ತಾನೆ. ವಿಲ್ಸನ್ ಫಿಸ್ಕ್ ಡೇ ಡೆವಿಲ್ ಮೇಲೆ ಕೋಪ ಇಟ್ಕೊಂಡು ಚಾರಿಟಿ ಮ್ಯಾಚ್ ಮುಖಾಂತರ ಅವ್ನು ರಿವೆಂಜ್ ತೊಗೊತಾನೆ. ಆದರೆ ಡೇ ಡೆವಿಲ್ ಅವನ ಈ ರಿವೆಂಜ್ ಫೇಸ್ನ ಕಂಟ್ರೋಲ್ ಮಾಡ್ತಾನೆ. ಸೊ ಇದರಿಂದಾನೇ ಬುಲ್ಸಾಯ್ನ ಅವನು ಸಾಯಿಸ್ಬೋದಾಗಿತ್ತು, ಆದರೆ ಅದ್ರ ಬದಲು ಅವನು ಬುಲ್ಸಾಯ್ನ ಬದುಕಿಸ್ತಾನೆ. ಯಾಕಂದರೆ ಅವನಿಗೂ ಗೊತ್ತು ಬುಲ್ಸಾಯ್ ಕಿಂಗ್ ಪಿನ್ ಮಾತು ಕೇಳಿ ಹಿಂಗೆ ಮಾಡಿರೋದು, ಇಲ್ಲ ಅಂದರೆ ಬುಲ್ಸಾಯ್ ಒಳ್ಳೆಯವನೇ ಅಂತ. ನಾರ್ದರ್ನ್ ಸ್ಟಾರ್ನ ಬ್ಲಾಸ್ಟಿಂದ ಈಗ ಈ ವೆಪನ್ಸ್ ಎಲ್ಲ ಇಂಪೋರ್ಟ್ ಮಾಡೋಕ್ಕಾಗಲ್ಲ ಅಂತ ಫಿಸ್ಕ್. ಆದರೆ ಚಾರ್ಲ್ಸ್ಗೆ ಈ ಕೆಲಸ ಆಗಲೇಬೇಕಿತ್ತು. ವಿಲ್ಸನ್ ಫಿಸ್ಕ್ ಚಾರಿಟಿ ಮ್ಯಾಚ್ಗೆ ರೆಡಿ ಆಗ್ತಿರ್ತಾನೆ ಆ್ಯಂಡ್ ಕ್ಲಿಯರ್ ಕಟ್ಟಾಗಿ ಹೇಳಿರ್ತಾನೆ ವೆನಸಾಗೆ ಮ್ಯಾಚ್ ನೋಡೋಕ್ಕೆ ಬರಬೇಡ ಅಂತ. ಇಡೀ ಸ್ಟೇಡಿಯಂ AVTF ಮೆಂಬರ್ಸಿಂದ ಸರೌಂಡ್ ಆಗಿರ್ತಾರೆ. ಡೇ ಡೆವಿಲ್ ಬುಲ್ಸಾಯ್ ಇರೋ ಜಾಗಕ್ಕೆ ಹೋಗಿ ಅಟ್ಯಾಕ್ ಮಾಡಿ ನಿಲ್ಸಕ್ಕೆ ಹೋಗ್ತಾನೆ. ಯಾಕಂದರೆ ಡೇ ಡೆವಿಲ್ ಪ್ರಕಾರ ಫಿಸ್ಕ್ ಒಬ್ಬ ಕ್ರಿಮಿನಲ್. ಅವನ್ನ ಎಲ್ಲರೂ ಕೂಡ ಒಬ್ಬ ಕ್ರಿಮಿನಲ್ ಆಗಿ ನೋಡಬೇಕು. ನೀನೀಗ ಅವನ್ನ ಹೋಗಿ ಸಾಯಿಸಿದ್ರೆ ಎಲ್ಲರೂ ಕೂಡ ವಿಲ್ಸನ್ ಫಿಸ್ಕ್ನ ಒಬ್ಬ ಹೀರೋ ಆಗಿ ನೋಡ್ತಾರೆ ಮತ್ತು ಬುಲ್ಸಾಯ್ನ ಕ್ರಿಮಿನಲ್ ಆಗಿ ನೋಡ್ತಾರೆ. ಸೊ ಇದು ಆಗಬಾರ್ದು ಅಂತ ಅವ್ನ ಲಾಜಿಕ್. ಆದರೆ ಬುಲ್ಸಾಯ್ ಇಷ್ಟೆಲ್ಲ ತಲೆ ಉಪಯೋಗಿಸಲ್ಲ. ಸೊ ಅಲ್ಲಿಂದ ಬುಲ್ಸಾಯ್ ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆಗಿ ಸ್ಟೇಡಿಯಂ ಹತ್ರ ಹೋಗಿ ವೆನೆಸಾಗೆ ಅದು ಒಂದು ಚಿಕ್ಕ ಗ್ಲಾಸ್ ಪೀಸ್ ಕತ್ತಿಗೆ ಚುಚ್ಚೋ ಥರ ಮಾಡ್ತಾನೆ. ಸೊ ಇದರಿಂದ ವೆನೆಸಾ ಕ್ರಿಟಿಕಲ್ ಆಗ್ತಾಳೆ. ಬುಲ್ಸಾಯ್ನ AVTF ಮೆಂಬರ್ಸಿಂದ ನಮ್ಮ ಡೇ ಡೆವಿಲ್ ಕಾಪಾಡಿ ಅವನಿರೋ ಸೇಫ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾನೆ. ಡೇನಿಯಲ್ ನಮ್ಮ ಥರನೇ ಅವನಿಗೆ BB ಅಂದರೆ ಇಷ್ಟ. ಆದರೆ BB ಮಾಡ್ತಿರೋ ಕೆಲಸ ಡೇನಿಯಲ್ಗೆ ಇಷ್ಟ ಇಲ್ಲ. ಯಾಕಂದರೆ ಒಂದು ಅವಳೇ ಕಿಂಗ್ ಪಿನ್ನ ಪ್ಯಾಡಿ ವಿಡಿಯೋ ಮಾಡ್ತಿರೋದು, ಇನ್ನೊಂದು ಡೇನಿಯಲ್ನಿಂದ ಇನ್ಫಾರ್ಮೇಷನ್ ತೊಗೊಂಡು ಪಬ್ಲಿಕ್ ಮಾಡ್ತಿದ್ದಾಳೆ. ಡೇನಿಯಲ್ ಈಸಿಯಾಗಿ ಬಕ್ಗೆ ಹೇಳಿ ಅವನ ಸಾಯಿಸ್ಬೋದಾಗಿತ್ತು. ಬಟ್ ಒನ್ಸ್ ನಾವು ಒಬ್ರಿಗೆ ನಮ್ಮ ಹಾರ್ಟ್ ಕೊಟ್ಟ ಮೇಲೆ ಅವ್ರು ಅದನ್ನ ಎಷ್ಟೇ ಸತಿ ಬ್ರೇಕ್ ಮಾಡಿದ್ರು ಕೂಡ ಅವ್ರ ಮೇಲೆ ಅಟ್ಲೀಸ್ಟ್ 1% ಆಫ್ ಹೋಪ್ ಇದ್ದೇ ಇರುತ್ತೆ. ಸೊ ಅದೇ ಥರ ಇಲ್ಲೂ ಕೂಡ ಡೇನಿಯಲ್ಗೆ ಡೌಟ್ ಇದೆ ದಟ್ ಇವಳೇ ಲೀಕ್ ಮಾಡಿರ್ಬೋದು ಅಂತ. ಆದರೆ ಪ್ರೂಫ್ ಮಾಡೋಕ್ಕೆ ಅವನಿಗೆ ಭಯ. ಯಾಕಂದರೆ ಇದು ನಿಜ ಆದರೆ ಇವಳು ಸಾಯೋ ತನಕ ನಮ್ಮ ಹಬ್ಬಕ್ಕೆ ಬಿಡಲ್ಲ. ಸೊ ಅದಕ್ಕೆ ಅವನು ಈ ಕೇಸ್ನ ಪೋಸ್ಟ್ಪೋನ್ ಮಾಡ್ಕೊಂಡು ಇರ್ತಾನೆ. ಹಾಸ್ಪಿಟಲಲ್ಲಿ ವೆನೆಸಾ ತುಂಬ ಕ್ರಿಟಿಕಲ್ ಕಂಡೀಷನ್ ಇರ್ತಾಳೆ. ಆದರೂ ಕೂಡ ಕಿಂಗ್ ಪಿನ್ ದ ಬೆಸ್ಟ್ ಸರ್ಜನ್ನ ಕರ್ಕೊಂಡ್ಬರ್ತಾನೆ ಕಾಪಾಡ್ಸೋಕ್ಕೆ. ಈ ಎಪಿಸೋಡ್ ಹೇಗಿತ್ತಂದರೆ ವೆನೆಸಾ ಮತ್ತು ನಮ್ಮ ವಿಲ್ಸನ್ ಫಿಸ್ಕ್ ಇವರಿಬ್ಬರು ಮೈಂಡ್ ಸೆಟ್ ಒಂದೇ ಥರ ಇದೆ ಅಂತ ತೋರಿಸುತ್ತೆ. ನೆಟ್ಫ್ಲಿಕ್ಸ್ ಸೀರೀಸ್ನ ನೋಡೋರಿಗೆ ಗೊತ್ತು, ಬಕ್ಕಿಗೂ ಮುಂಚೆ ವೆಸ್ಲಿ ಅಂತ ಒಬ್ಬಿದ್ದ. ಇವನು ಒಂಥರ ಸೈಲೆಂಟ್ ವಿಲನ್. ಆದರೆ ಇವನ್ನ ನಮ್ಮ ಕೇರನ್ ಸಾಯಿಸ್ತಾಳೆ. ಕಿಂಗ್ ಪಿನ್ ಕಾಸು ಮಾಡಬೇಕು ಅಂತ ಬಿಟ್ಕಾಯಿನ್ ಮೇಲೆ ಕಾಸು ಹಾಕೋಣ ಅಂತ ಕೇಳ್ತಾನೆ. ಆದರೆ ನಮ್ಮ ವೆಸ್ಲಿ ಬಿಟ್ಕಾಯಿನ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ದ ಬೆಸ್ಟ್ ಪ್ಲೇಸ್ ಬಂದ್ಬಿಟ್ಟು ಆರ್ಟ್ ಅಂತ ಹೇಳ್ತಾನೆ. ನನ್ನ ಮಗನೇ, ಮುಚ್ಕೊಂಡು ಬಿಟ್ಕಾಯಿನ್ ಮೇಲೆ ಕಾಸು ಇನ್ವೆಸ್ಟ್ ಮಾಡಿದ್ರೆ ನೀನು ಯಾಕೋ ಇವಾಗ ಮೇಯರ್ಗಾಗಿ ಇಷ್ಟೊಂದು ಅಲಿಬೇಕಾಗಿತ್ತು. ಆರಾಮಾಗಿ ನೀನು ಇಡೀ ಅವೆಂಜರ್ಸ್ ಟವರ್ನ ಬೈ ಮಾಡಿ ಡೇ ಡೆವಿಲ್ ಅಷ್ಟೇ ಅಲ್ಲ ಇಡೀ ಅವೆಂಜರ್ಸ್ನ ನಿನ್ನ ಕೈಯಲ್ಲಿ ಇಟ್ಕೊಬೋದಾಗಿತ್ತು. ಬಿಡು. ಯಾಕಂದರೆ ನಮ್ಮ ವೆಸ್ಲಿಯಿಂದಾನೆ ನಮ್ಮ ಕಿಂಗ್ ಪಿನ್ ಈಗ ವಿಲ್ಸನ್ ಫಿಸ್ಕ್ ಆಗಿರೋದು. ಯಾಕಂದರೆ ನಮ್ಮ ಆರ್ಟ್ ಗ್ಯಾಲರಿಯಲ್ಲಿ ನಮ್ಮ ಫಿಸ್ಕ್ ನಮ್ಮ ಕಿಂಗ್ ಪಿನ್ಗೆ ವೆನೆಸಾ ಸಿಗ್ತಾಳೆ. ಆ್ಯಂಡ್ ವೆನೆಸಾಯಿಂದ ನಾವು ನಮ್ಮ ಕಿಂಗ್ ಪಿನ್ನ ವಿಲ್ಸನ್ ಫಿಸ್ಕ್ ಆಗ ನೋಡ್ತೀವಿ. ನಮ್ಮ ಬಕ್ ಸಡನ್ನಾಗಿ ಡೇನಿಯಲ್ನ ಕರೆದು ಆಚೆ ಹೋಗೋಣ ಅಂತ ಕರೀತಾನೆ. ಲಿಟ್ರಲಿ ಇಲ್ಲಿ ಡೇನಿಯಲ್ಗೆ ಅಷ್ಟೇ ಅಲ್ಲ, ನನ್ನ ಕರೆದ್ರು ಕೂಡ ನನಗೂ ಕೂಡ ಬಾಯಿಗೆ ಬಂದಿರುತ್ತೆ. ಡೇನಿಯಲ್ ಇಲ್ಲ ಅನ್ನೋಕ್ಕಾಗಲ್ಲ. ಸೊ ಹೋಗ್ತಾನೆ. ಬಕ್ ವೆಪನ್ಸ್ ಎಲ್ಲ ಬೈ ಮಾಡ್ತಿರ್ತಾನೆ. ಡೇನಿಯಲ್ಗಂತೂ ಫುಲ್ ಬಾಯಿಗೆ ಬಂದಿರುತ್ತೆ. ಪಕ್ಕ ನನ್ನ ಕೆಲಸ ಮುಗೀತು ಅಂತ ಇರ್ತಾನೆ.
ಆದರೆ ಮುಂದೆ ಗೊತ್ತಾಗತ್ತೆ ಬಗ್ ನಾರ್ದರ್ನ್ ಸ್ಟಾರ್ ಕ್ಯಾಪ್ಟನ್ನ ಶಿಷ್ಯನ ಸಾಯಿಸಿರ್ತಾನೆ. ಇದರಿಂದ ಸ್ವಲ್ಪ ರಿಲೀಫ್ ಆಗ್ತಾನೆ. ಆದರೆ ಇನ್ನೂ ಪೋಸ್ಟ್ ಮಾಡೋಕ್ಕಾಗಲ್ಲ ಅಂತ ಬಿ ಮೇಲೆ ಚೆಕ್ ಮಾಡೋಕ್ಕೆ ಶುರು ಮಾಡ್ತಾನೆ. ಬುಲ್ಸ ಏನು ಸಾಧಿಸ್ಬೇಕು ಅದನ್ನ ಪೂರ್ತಿ ಮಾಡ್ದ. ಸೊ ಈಗ ಅವನು ಸಾಯಕ್ಕೆ ರೆಡಿ ಆಗಿದ್ದಾನೆ. ಆದರೆ ಅವನ ಸಾಯಕ್ಕೆ ನಮ್ಮ ಡೇ ಡೆವಿಲ್ ಬಿಡ್ತಿಲ್ಲ. ವೆನಸಾ ವಾಪಸ್ ಬದುಕ್ತಾಳೆ. ವೆನಸಾ ನನಗೆ ಒಂದು ಪೈನಾಪಲ್ ಜ್ಯೂಸ್ ಬೇಕು ಅಂತ ಕೇಳ್ತಾಳೆ. ಆದರೆ ಫಿಸ್ಕ್ ಗೊತ್ತು ವೆನಸಾಗೆ ಪೈನಾಪಲ್ ಅಲರ್ಜಿ ಇದೆ ಅಂತ. ಬಟ್ ಅವನ ಮಾತು ಕೇಳಿ ತರಿಸ್ತಾನೆ. ಮುಂದೆ ಗೊತ್ತಾಗತ್ತೆ ವೆನಸಾ ಬ್ರೈನ್ ಡ್ಯಾಮೇಜ್ ಆಗಿದೆ ಅಂತ. ಸೊ ಮೇ ಬಿ ಕೆಲವು ಮೆಮೊರಿ ಎರೇಸ್ ಆಗಿರಬಹುದು. ಸೊ ವೆನಸಾ ಅವ್ರು ಫಸ್ಟ್ ಹೇಗೆ ಮೀಟ್ ಆದರು ಅಂತ ಕೇಳ್ತಾಳೆ. ಅಲರ್ಜಿನೋ ಅಥವಾ ಅವಳ ಸಿವಿಯರ್ ಬ್ರೈನ್ ಡ್ಯಾಮೇಜೋ ಗೊತ್ತಿಲ್ಲ. ಆದರೆ ಇದರಿಂದ ನಮ್ಮ ವೆನೆಸಾ ಸಾಯ್ತಾಳೆ. ವೆನೆಸಾಯಿಂದ ಮಾತ್ರನೇ ನಮ್ಮ ಕಿಂಗ್ ಪಿನ್ ವಿಲ್ಸನ್ ಫಿಸ್ಕ್ ಆಗಿ ಚೇಂಜ್ ಆಗಿದ್ದು. ಆದರೆ ಇನ್ಮೇಲೆ ಅದಾಗಲ್ಲ. ಸೊ ಇದರಿಂದ ಫಿಸ್ಕ್ ಇನ್ನು ಫಿಸ್ಕ್ ಆಗಿರಲ್ಲ. ಸೊ ಅವನ್ನ ಒಂದು ಪ್ರಾಪರ್ ಕಿಂಗ್ ಪಿನ್ ಆರ್ಕ್ ಇನ್ಮೇಲೆ ಶುರು ಆಗುತ್ತೆ. ಯಾಕಂದರೆ ಜ್ಞಾಪಕ ಇರಲಿ, ಸ್ಪೈಡರ್ಮ್ಯಾನ್ ಇಂಟು ದ ಸ್ಪೈಡಿವರ್ಸ್ ಮೂವಿಯಲ್ಲಿ ವೆನೆಸಾ ಸತ್ತಿದ್ದಕ್ಕೆ ನಮ್ಮ ಕಿಂಗ್ ಪಿನ್ ಇಡೀ ಮಲ್ಟಿವರ್ಸ್ನ ಬ್ರೇಕ್ ಮಾಡೋಕ್ಕೆ ರೆಡಿ ಆಗಿದ್ದ. ಸೊ ಇಲ್ಲೂ ಕೂಡ ಕಿಂಗ್ ಪಿನ್ಗೆ ಅವ್ನು ಏನು ಮಾಡೋಕ್ಕೂ ರೆಡಿ ಆಗಿರ್ತಾನೆ. ಈಗ ಬುಲ್ಸೈನ ನೋಡಿ ನಮ್ಮ ಕೆರೆನ್ ಪೇಜ್ ಸುಮ್ಮನೆ ಇರಲ್ಲ. ತುಂಬ ಸತಿ ಸಾಯಿಸಬೇಕು ಅಂತ ಟ್ರೈ ಮಾಡ್ತಾಳೆ. ಬಟ್ ಡೇ ಡೆವಿಲ್ ಅದನ್ನ ಮಾಡೋಕ್ಕೆ ಬಿಡಲ್ಲ. ನಾನು ಹೇಳ್ದೆ ಫಿಸ್ಕ್ ಈಗ ಫಿಸ್ಕ್ ಆಗಿರಲ್ಲ ಅಂತ. ಸೊ ಅದರಿಂದನೇ ದ ಬೆಸ್ಟ್ ಸರ್ಜನ್ನ ಸಾಯಿಸ್ತಾನೆ. ಇನ್ನೊಂದು ಕಡೆ ನಮ್ಮ ಚಾರ್ಲ್ಸ್ನ ವೆಪನ್ಸ್ ಎಲ್ಲನೂ ಕೂಡ ಕಿಂಗ್ ಪಿನ್ AVTFಗೆ ಕಳಿಸಿರ್ತಾನೆ. ಸೊ ಇದರಿಂದ ಚಾರ್ಲ್ಸ್ ಇನ್ಮೇಲೆ ಸುಮ್ಮನೆ ಇರಲ್ಲ. ಆಲ್ ಆಫ್ ಅ ಸಡನ್ ನಾವು ಒಂದು ಹೊಸ ಕ್ಯಾರೆಕ್ಟರ್ ನೋಡ್ತೀವಿ. ಆ್ಯಂಡ್ ಅವಳು ಬಂದು ನಮ್ಮ ಜೆಸಿಕಾ ಜೋನ್ಸ್. ಸೊ ನೆಟ್ಫ್ಲಿಕ್ಸ್ನ ಡೇ ಡೆವಿಲ್ ಸೀರೀಸ್, ಡಿಫೆಂಡರ್ ಸೀರೀಸ್ ಮತ್ತು ಜೆಸಿಕಾ ಜೋನ್ಸ್ ಸೀರೀಸ್ ನೋಡಿಲ್ಲ ಅಂದರೆ ಇವಳು ಒಂಥರ ಸೂಪರ್ ಸೂಪರ್ ಹೀರೋ, ಒಂಥರ ನಮ್ಮ ಡೇ ಡೆವಿಲ್ ಥರನೇ. ಇವಳಿಗೂ ಕೂಡ ಚಿಕ್ಕ ವಯಸ್ಸಲ್ಲೇ ಒಂದು ಆಕ್ಸಿಡೆಂಟಿಂದ ಅವ್ರ ಫ್ಯಾಮಿಲಿ ಕಳ್ಕೊತಾಳೆ. ಪ್ಲಸ್ IGS ಅನ್ನೋ ಒಂದು ಕಂಪ್ನಿಯಿಂದ ಇವಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಇವಳಿಗೆ ಪವರ್ ಸಿಗುತ್ತೆ. ಸೊ ಆ್ಯಸ್ ಯೂಶ್ವಲ್ ಇವಳಿಗೆ ಸೂಪರ್ ಸ್ಟ್ರೆಂತ್ ಇರುತ್ತೆ, ಸೂಪರ್ ಪವರ್ಸ್ ಇರುತ್ತೆ. ಫುಲ್ ಆಲ್ಕೋಹಾಲಿಕ್ ಆ್ಯಂಟಿ ಹೀರೋ, ಒಂಥರ ವಿಲನಿಸ್ ಥರ. ಡೇ ಡೆವಿಲ್ ಹೇಗೆ ಯಾರೂ ಕೂಡ ಸಾಯಿಸಲ್ವೋ, ಆದರೆ ನಮ್ಮ ಜೆಸಿಕಾ ಜೋನ್ಸ್ ಎಲ್ಲನೂ ಕೂಡ ಸಾಯಿಸ್ಕೊಂಡು ಬರ್ತಾಳೆ. ದ ಹ್ಯಾಂಡ್ ಮುಖಾಂತರ ಡೇ ಡೆವಿಲ್ ಮತ್ತು ನಮ್ಮ ಜೆಸಿಕಾ ಜೋನ್ಸ್ ಇಬ್ಬರು ಕೂಡ ಮೀಟ್ ಆಗ್ತಾರೆ. ಈಗ ಲೂಕ್ ಕೇಜ್ ಜೊತೆಗೆ ಮದುವೆ ಆಗಿ ಒಂದು ಮಗು ಕೂಡ ಆಗಿ ತುಂಬ ಸೈಲೆಂಟ್ ಆಗಿದ್ದಾಳೆ. ಆದರೆ ಜಾಸ್ತಿ ಹೊತ್ತಲ್ಲ, ಯಾಕಂದರೆ ಚಾರ್ಲ್ಸ್ನ ಟೀಮ್ ಅವರು ಇವಳ ಮೇಲೆ ಅಟ್ಯಾಕ್ ಮಾಡೋಕ್ಕೆ ರೆಡಿ ಆಗ್ತಾರೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಮ್ಮ ಜೆಸಿಕಾ ಜೋನ್ಸ್ ಹೋಗಿ ಅವನ್ನೆಲ್ಲನೂ ಕೂಡ ಸಾಯಿಸ್ಕೊಂಡು ಬರ್ತಾಳೆ. ಸೊ ಇಲ್ಲಿ ನಮ್ಮ ಡೇ ಡೆವಿಲ್ ಮತ್ತು ಜೆಸಿಕಾನ ಕಾನ್ವರ್ಸೇಷನ್ ಮಾರ್ವೆಲ್ನ ಫ್ಯೂಚರ್ಗೆ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ನಮ್ಮ ಜೆಸಿಕಾ ಜೋನ್ಸ್ ಹೇಳ್ತಾಳೆ ವ್ಯಾಲ್ ಮತ್ತು ಕಿಂಗ್ ಪಿನ್ ಇಬ್ಬರು ಕೂಡ ಜೊತೆಗೆ ಸೇರಿಕೊಂಡು ಈ ವೆಪನ್ಸ್ ಬಿಸ್ನೆಸ್ ಮಾಡ್ತಿದ್ದಾರೆ. ಆದರೆ ಇವೆಲ್ಲದಕ್ಕೂ ಮುಂಚೆ ನನಗೆ ಚಾರ್ಲ್ಸ್ ಕಾಲ್ ಮಾಡಿ ನಮ್ಮಂಥ ಸೂಪರ್ ಪೀಪಲ್ನ ರೆಕ್ರೂಟ್ ಮಾಡ್ತಿದ್ದಾನೆ. ನಾನು ಇಲ್ಲ ಅಂದೆ, ಆದರೆ ನಮ್ಮ ಥರ ಇರೋ ಬೇರೆಯವರು ಇಲ್ಲ ಅಂದಿಲ್ಲ. ಸೊ ಇಲ್ಲಿ ಚಾರ್ಲ್ಸ್ ಮತ್ತು ವ್ಯಾಲ್ ಮತ್ತೆ ಒಂದು ಥಂಡರ್ಬೋಲ್ಟ್ಸ್ ಟೀಮ್ ಥರ ಮಾಡಬಹುದು, ಯಾಕಂದರೆ ಅವರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇನ್ನೂ ನಡಿಬೇಕು. ಸೊ ಇದರಿಂದ ಆ್ಯಂಡ್ ಇವಳ ಥರ ಅಂದರೆ ನ್ಯೂಯಾರ್ಕ್ ಸಿಟಿಯಲ್ಲಿ ನಮ್ಮ ಸ್ಪೈಡರ್ಮ್ಯಾನ್ ಕೂಡ ಒಬ್ಬ ಸೂಪರ್ ಹ್ಯೂಮನ್. ಅಂದರೆ ಇಲ್ಲಿ ಚಾರ್ಲ್ಸ್ಗೂ ಮತ್ತು ನಮ್ಮ DODCಗೂ ಕನೆಕ್ಷನ್ ಇದೆ. ಸೊ DODC ಅವರು ಬರೀ ಮ್ಯೂಟೆಂಟ್ಸ್ ಮತ್ತು ಸೂಪರ್ ಅಷ್ಟೇ ಅಲ್ಲ, ಈ ಥರ ಸೂಪರ್ ಹ್ಯೂಮನ್ಸ್ನು ಕೂಡ ಹಿಡಿತಾ ಇರಬಹುದು. ನಿಮಗೆ ಗೊತ್ತಿಲ್ಲ ಅಂದರೆ ಡೇ ಡೆವಿಲ್ ಬಾರ್ನ್ ಅಗೇನ್ನ ಸೀಸನ್ 3 ಕೂಡ ಕನ್ಫರ್ಮ್ ಆಗಿ ಶೂಟಿಂಗ್ ಕೂಡ ಶುರು ಆಗಿದೆ. ಆ್ಯಂಡ್ ಈ ಶೂಟ್ಗೆ ನಮ್ಮ ಡಿಫೆಂಡರ್ಸ್ ಆದ ಲೂಕ್ ಕೇಜ್, ಐರನ್ ಫಿಸ್ಟ್ ಇವರೆಲ್ಲರೂ ಕೂಡ ವಾಪಸ್ ಬರ್ತಿದ್ದಾರೆ. ಸೊ ನನಗೆ ಅನ್ಸೋ ಪ್ರಕಾರ ನಮ್ಮ ಲೂಕ್ ಕೇಜ್ ಈ ಡೀಲ್ನ ಒಪ್ಕೊಂಡಿರಲ್ಲ, ಯಾಕಂದರೆ ಲೂಕ್ ಕೇಜ್ ಮುಂದೆ ಮೇಯರ್ ಆಗಕ್ಕೆ ಹೋಗ್ಬಹುದು. ಸೊ ಮೇ ಬಿ ಒಪ್ಪಿರಲ್ಲ, ಆದರೆ ನಮ್ಮ ಐರನ್ ಫಿಸ್ಟ್ ಒಪ್ಕೊಂಡಿರಬಹುದು. ಸೊ ಡೇ ಡೆವಿಲ್ ಮತ್ತು ನಮ್ಮ ಜೆಸಿಕಾ ಜೋನ್ಸ್ ಇಬ್ಬರು ಕೂಡ ಸೇರಿ ಆ ವೇರ್ ಹೌಸ್ನ ಬ್ಲಾಸ್ಟ್ ಮಾಡ್ತಾರೆ. ಡೇನಿಯಲ್ಗೆ ಗೊತ್ತಾಗತ್ತೆ ಬಿಬಿನೇ ಇವೆಲ್ಲ ಕೂಡ ಮಾಡ್ತಿರೋದು ಅಂತ. ಹೆದರ್ ವೆನೆಸಾಯಿಂದ ಒಂದು ಜ್ಯುವೆಲ್ರಿನ ದೇಪ್ತಾಳೆ. ನಾನು ಈಗಲೂ ಕೂಡ ಹೇಳ್ತೀನಿ, ನಮ್ಮ ಹೆದರ್ ಮುಂದೆ ಮಿಸ್ ಮ್ಯೂಸ್ ಆಗಬಹುದು. AVTF ಅವರು ಅವ್ರದೇ ಮೆಂಬರ್ನ ಸಾಯಿಸಿ ಪಬ್ಲಿಕ್ ಸಾಯಿಸಿದ್ರು ಅಂತ ಪಬ್ಲಿಕ್ ಮೇಲೆ ಸ್ಟ್ರೈಕ್ ಮಾಡ್ತಾರೆ. AVTF ಮತ್ತು ನಮ್ಮ ಕಿಂಗ್ ಪಿನ್ ಬಗ್ಗೆ ನಾರ್ದರ್ನ್ ಸ್ಟಾರ್ ಇದ್ದ ಎಲ್ಲ ಮೆಂಬರ್ಸಿಂದ ಡೀಟೇಲ್ಸ್ ರೆಕಾರ್ಡ್ ಮಾಡಿ ಗವರ್ನರ್ ಆಫೀಸ್ ಮುಂದೆನೇ ಅದನ್ನ ಪ್ರೆಸೆಂಟ್ ಮಾಡ್ತಾರೆ. ಚಾರ್ಲ್ಸ್ ಈಗ ಫಿಸ್ಕ್ನ ಮೇಯರಿಂದ ಮತ್ತು ರೆಡ್ ಹುಕ್ನ ಕಂಟ್ರೋಲಿಂದ ತಗ್ಸೋಕ್ಕೆ ಗವರ್ನರ್ನ ಮೀಟ್ ಆಗ್ತಾನೆ. ನಮ್ಮ ವಿಲ್ಸನ್ ಫಿಸ್ಕ್ ವೆನೆಸಾಯಿಂದ ಬೈ ಮಾಡಿದ ಆ ಪೇಂಟಿಂಗ್ ಮುಂದೆ ಕೂತ್ಕೊಂಡಿರ್ತಾನೆ. ಆ್ಯಂಡ್ ಅಲ್ಲಿಗೆ ನಮ್ಮ ಡೇ ಡೆವಿಲ್ ಬರ್ತಾನೆ. ಆ್ಯಂಡ್ ಇಬ್ಬರು ಕೂಡ ಒಂದು ಕ್ರೇಜಿ ಫೈಟ್ ಆಡ್ತಾರೆ.
ನಿಜವಾಗ್ಲೂ ಈ ಫೈಟ್ ಹೆಂಗಿತ್ತಂದರೆ ನಮ್ಮ ವಿಲ್ಸನ್ ಫಿಸ್ಕ್ನ ಪಂಚಸ್ಗಳು ಯಾವುದೇ WWE ಕಮ್ಮಿ ಇಲ್ಲ, ಆ ಥರ ಇತ್ತು. ನಮ್ಮ ಕೇರನ್ AVTF ಅಂತ ಸಿಗಾಕೊಂತಾಳೆ. ಮೇ ಬಿ ಇಲ್ಲಿ ನಮ್ಮ ವೈಟ್ ಟೈಗರ್ ಅಥವಾ ನಮ್ಮ ಜೆಸಿಕಾ ಜೋನ್ಸ್ ಬಂದು ಹೆಲ್ಪ್ ಮಾಡಬಹುದು. ಸೊ ಇನ್ಮೇಲಿಂದ ನಮ್ಮ ಕಿಂಗ್ ಪಿನ್ ಆರ್ಕ್ ಶುರು ಆಗುತ್ತೆ, ಜೊತೆಗೆ ನಮ್ಮ ಪ್ರಾಪರ್ ಡೇ ಡೆವಿಲ್ ಆರ್ಕ್ ಕೂಡ ಶುರು ಆಗುತ್ತೆ. ಸೊ ಇನ್ಮೇಲಿಂದ ಈ ಸೀರೀಸ್ ಇನ್ನಷ್ಟು ಇಂಟೆನ್ಸ್ ಆಗುತ್ತೆ, ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ನನ್ನ ವಿಡಿಯೋಸು ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.